ನಮಸ್ಕಾರ ವೀಕ್ಷಕರೇ. ಉತ್ತರ ಕರ್ನಾಟಕದ ಸ್ಪೆಷಲ್ ಟೇಸ್ಟಿ ಶೇಂಗಾ ಹೋಳಿಗೆ ಹೇಗೆ ಮಾಡ್ಕೊಳ್ಳೋದು ನೋಡೋಣವಾ. ಇದಕ್ಕೆ ನಾನು ಅರ್ಧ ಕೆಜಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ನಾವು ಎಣ್ಣೆ ಹಾಕದೇನೆ ಹಾಗೆ ರೋಸ್ಟ್ ಮಾಡ್ಕೋಬೇಕು. ಬೆಲ್ಲ 1/4 ಕೆಜಿಯಷ್ಟು ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಇನ್ನೂ ಇಷ್ಟ ಇದ್ದರೆ ಜಾಸ್ತಿ ಬೆಲ್ಲ ತೊಗೋಬೋದು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಕರಗಕ್ಕೆ ಬಿಡ್ತೀನಿ. ಮೈದಾ ಹಿಟ್ಟು 1/4 ಕೆಜಿಯಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪವಾಗಿ ನೀರು ಹಾಕ್ಕೊಂಡು ನಾವು ಇದನ್ನು ಗಟ್ಟಿಯಾಗಿ ಒಂದು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಮೈದಾ ಹಿಟ್ಟು ಇಷ್ಟ ಇಲ್ಲದೆ ಇರೋರು ಗೋಧಿ ಹಿಟ್ಟು ಸಹಿತ ಹಾಕ್ಕೋಬೋದು. ಇದಕ್ಕೆ ನಾನು ಶೇಂಗಾ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಶೇಂಗಾ ಹೋಳಿಗೆ ಆಗಿರೋದ್ರಿಂದ ಇದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕಿದಾಗ ಆಹಾ, ಅದರ ರುಚಿ ಇನ್ನೂ ದುಪ್ಪಟ್ಟಾಗುತ್ತೆ. ಈಗ ನಾನು ಈ ಕಡಲೆಕಾಯಿ ಹುರಿತಾ ಇರೋ ಬಾಣಲಿಗೆ ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಹುರಿಯೋದಕ್ಕೆ ತುಂಬ ಹೊತ್ತೇನು ತೊಗೊಳೋದಿಲ್ವಲ್ಲ, ಹಾಗಾಗಿ ಈ ಸಮಯದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಚಟಪಟ ಅಂದಿದ ತಕ್ಷಣ ಇದನ್ನು ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕಡಲೆಕಾಯಿ ಸಿಪ್ಪೆನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ನಾನು ಈ ತಟ್ಟೆಯಲ್ಲಿರುವಂಥ ಪದಾರ್ಥನ ಒಂದು ಕಾಟನ್ ಬ್ಯಾಗಿಗೆ ಹಾಕ್ಕೊಂಡು ಅದನ್ನು ಒಂದು ಸ್ಲ್ಯಾಬ್ ಮೇಲೇ ಅದನ್ನು ಜೋರಾಗಿ ಬಡಿಬೇಕು. ಸುಮಾರು ಸಲ ಬಡಿಯೋದ್ರಿಂದ ಅದರ ಸಿಪ್ಪೆ ಎಲ್ಲ ಬಹಳ ಸುಲಭವಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬೇರ್ಪಟ್ಟಿದೆ. ಈಗ ನಾವು ಕಡಲೆ ಬೀಜದಿಂದ ಸಿಪ್ಪೆನ ಬೇರ್ಪಡಿಸಿ ಕ್ಲೀನ್ ಮಾಡ್ಕೊಂಡಾಗಿದೆ. ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಂತರ ಒಂದು ಸಲ ಅದನ್ನು ಪಲ್ಸ್ ಮಾಡಿಕೊಂಡು ತರ್ತರಿಯಾಗಿ ರುಬ್ಬಿದ ಮೇಲೆ ಇದಕ್ಕೆ ಕೊಬ್ಬರಿ ತುರಿ ಅರ್ಧ ಕಪ್ನಷ್ಟು ಹಾಕ್ಕೊಳ್ಳೋಣ. ಒಣಶುಂಠಿ ಪುಡಿ ನಾನಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕಿಬಿಟ್ಟು ಇದನ್ನೆಲ್ಲದನ್ನು ಒಂದು ಸಲ ರುಬ್ಕೊಳ್ಳೋಣ. ಈಗ ಬೆಲ್ಲ ಕರಗಿದೆ. ಇದಕ್ಕೆ ನಾವು ರುಬ್ಬಿರೋವಂಥ ಆ ಮಿಶ್ರಣವನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತಾ ಇರೋವಾಗಲೇ ಒಣಶುಂಠಿ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಣಶುಂಠಿ ಇಲ್ಲಿ ಹಾಕೋ ಉದ್ದೇಶ ಈ ಚಳಿಗಾಲದಲ್ಲಿ ಮೈ ಕೈ ಕಾಲೆಲ್ಲ ಹಿಡ್ಕೊಳ್ಳುತ್ತೆ. ಅದನ್ನು ನಾವು ತಪ್ಪಿಸೋದಕ್ಕೋಸ್ಕರ ಈ ಒಣಶುಂಠಿ ಪುಡಿ ಒಳ್ಳೆಯದು ಅಂತ ಹಾಕ್ತಾಯಿದ್ದೀವಿ. ಈಗ ನಾವು ಕಣಕ ಮಾಡಿಟ್ಟು 1 ಗಂಟೆ ಕಾಲ ಆಗಿದೆ. ಇದನ್ನು ಚಿಕ್ಕ ಸೈಜ್ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಹೂರ್ಣ ಸಹ ಆರಿದೆ. ಇದನ್ನು ಕೂಡ ನಾವು ಈ ಸೈಜಿನ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈಗ ನಾವು ಕಣಕನ ಲಟ್ಸೋದಕ್ಕೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಬೇಕಾದರೂ ನಾವು ಉಪಯೋಗಿಸ್ಬೋದು. ಇದು ಲಟ್ಟಿಸಿದ ನಂತರ ಇದಕ್ಕೆ ಹೂರಣನ ಇಟ್ಟು ಮತ್ತೆ ಅದನ್ನು ಲಟ್ಟಿಸ್ಕೊಳ್ಳೋಣ. ಈ ಹೋಳಿಗೆನ ಆದಷ್ಟು ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು. ಅದರಿಂದ ಶೇಂಗಾ ಹೋಳಿಗೆ ತುಂಬ ಗರಿಗರಿಯಾಗಿ ಬಹಳ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ನಾವು 10ರಿಂದ 15 ದಿವಸ ಇಟ್ಟರೂ ಕೆಡೋದಿಲ್ಲ. ನೋಡಿ ಎಷ್ಟು ಗರಿಗರಿಯಾಗಿ ಆಗಿದೆ ಅಂತ. ಈ ಅಳತೆಗೆ ಸುಮಾರು 25 ಹೋಳಿಗೆ ಸಿದ್ಧವಾಗಿದೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮಗೆ ಹೇಗೆ ಬಂತು ಅನ್ನೋದನ್ನು ತಿಳಿಸಿ. ಧನ್ಯವಾದ.